ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಮತ್ತೆ ಮುಂದುವರೆದಿದೆ. ಪ್ರವಾಹದ ರೂಪವನ್ನು ಪಡೆಯುತ್ತಾ ಇದೆ ಕಾವೇರಿಯ ಪ್ರತಾಪಕ್ಕೆ ಸಿಲುಕಿದಂತಹ ಚೆರಿಯಪರಂಬು ಕಲ್ಲುಮೊಟ್ಟೆ ಚೆರಿಯಪರಂಬು ನಡುವಿನ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಮತ್ತೊಂದು ಕಡೆ ನಾಪೋಕ್ಲು ಟು ಮೂರ್ನಾಡು ರಸ್ತೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇದು ಕರ್ನಾಟಕದ ಕಾಶ್ಮೀರ ಕೊಡಗಿನಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಮಳೆ ಆರ್ಭಟ ಹೆಚ್ಚಾಗ್ತಿದೆ. ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಮುಂದುವರಿತಾ ಇದೆ ಅಂತಲೇ ಹೇಳ್ಬೋದು. ಇದೀಗ ಮಡಿಕೇರಿ ತಾಲೂಕಿನ ಚೆರಿಯಪರಂಬು ಮತ್ತು ಕಲ್ಲುಮೊಟ್ಟೆ ಗ್ರಾಮ ಏನಿದೆ, ಆ ಗ್ರಾಮಕ್ಕೆ ಇದೀಗ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಇಲಾಖೆ ಒಂದು ಬ್ಯಾರಿಕೇಡನ್ನು ಹಾಕಿ ಜನರು ಸಂಚಾರವನ್ನು ಯಾರು ಕೂಡ ಈ ಜಾಗದಲ್ಲಿ ಓಡಾಟವನ್ನು ನಡೆಸಬಾರ್ದು ಅನ್ನೋದು ಕೂಡ ಬ್ಯಾರಿಕೇಡನ್ನು ಹಾಕಿರ್ತಕ್ಕಂಥದ್ದು ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಯಾಕಂದರೆ ನೀರಿನ ಪ್ರಮಾಣ ಯಾವ ಪ್ರಮಾಣದಲ್ಲಿ ಹರಿತಿದೆ ಅಂದರೆ ಈ ಕಲ್ಲುಮೊಟ್ಟೆ ಮತ್ತು ಚೆರಿಯಪರಂಬು ರಸ್ತೆಗಳ ಸಂಪರ್ಕ ಕಡಿತಗೊಂಡಿದೆ. ಆ ಭಾಗದಲ್ಲಿ ಸಾಕಷ್ಟು ಜನರು ಕೂಡ ಇರ್ತಕ್ಕಂಥದ್ದು ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಯಾಕಂದರೆ ಆ ಕಡೆಯೂ ಕೂಡ ಜನರು ನಿಂತು ನೋಡ್ತಾ ಇದ್ದಾರೆ. ಯಾಕಂದರೆ ಪರ್ಯಾಯ ಮಾರ್ಗ ಅಂದರೆ ಸುಮಾರು 1 ರಿಂದ 2.5 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಬರಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಸೊ ಅಷ್ಟೇ ಅಲ್ಲದೆ ಆ ಭಾಗದಲ್ಲಿ ನೋಡೋಕ್ಕೆ ಹೋದರೆ ಆ ಭಾಗದಲ್ಲಿ ಸಾಕಷ್ಟು ಗದ್ದೆಗಳು ಕೂಡ ಇರ್ತಕ್ಕಂಥದ್ದು. ಗದ್ದೆ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಪ್ರಮಾಣದಲ್ಲಿ ಕಾವೇರಿ ಮೈದುಂಬಿ ಹರಿತಿದ್ದಾಳೆ. ಎಲ್ಲೆಲ್ಲಿ ದಿಕ್ಕಿದೆ ಆ ಭಾಗದಲ್ಲೆಲ್ಲ ನೀರು ಹರಿವಿಕೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಈ ಭಾಗದ ಜನರಿಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಕೂಡ ಬಿಗಡಾಯಿಸುತ್ತೆ. ನೋಡಿ, ಈಗ ಜನರು ಯಾವ ರೀತಿ ಅಂದರೆ ನೀರಲ್ಲಿ ಹರಸಾಹಸವನ್ನು ಪಡ್ಕೊಂಡು ಮನೆಯ ದವಸ ಧಾನ್ಯಗಳು ಏನಿರುತ್ತೆ, ಥಿಂಗ್ಸ್ಗಳು ಅದೇನೇದ್ರು ನಗರಕ್ಕೆ ಬರಬೇಕು ಅಂದರೆ ಅವೆಲ್ಲವೂ ಕೂಡ ತೆಗೆದುಕೊಂಡು ಬರುವಂಥದ್ದು ನೀರಿನಲ್ಲೇ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಯಾಕಂದರೆ ನಿರಂತರವಾಗಿ ಕಳೆದ 2-3 ದಿನಗಳಿಂದ ಇದೇ ಪರಿಸ್ಥಿತಿ ಇಲ್ಲಿನ ಜನಗಳಿಗೆ ಕೂಡ ನಿರ್ಮಾಣವಾಗುತ್ತೆ. ಯಾಕಂದರೆ ಆ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿತಾ ಇರ್ತಕ್ಕಂಥದ್ದು.